ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1-2 ವಚನಗಳನ್ನು ನೋಡಿಕೊಳ್ಳೋಣ. ಮೊದಲನೇ ವಾಕ್ಯ ಹೇಳ್ತದೆ, ಏಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಯಾತಕ್ಕಾಗಿ ಹೋದನು? ಹಿಂದಿನ ವಚನದಲ್ಲಿ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಜಾತ್ರೆಯಲ್ಲಿ ಬೋಧನೆ ಮಾಡ್ತಾ ಇದ್ದನು. ಸಾಯಂಕಾಲವಾದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಆದರೆ ಯೇಸು ಕ್ರಿಸ್ತನು ಮಾತ್ರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಯಾಕೆ ಹೋದನು? ಪ್ರಾರ್ಥನೆ ಮಾಡುವುದಕ್ಕೆ. ಯೇಸು ಕ್ರಿಸ್ತನಿಗೆ ಪ್ರಯಾರಿಟಿ ಫಸ್ಟ್ ಯಾರು? ದೇವರು ಮಾತ್ರ, ತಂದೆಯಾದ ದೇವರು. ಆತನು ಶುರುನು ಕೂಡ ಪ್ರಾರ್ಥನೆಯಿಂದ ಮಾಡ್ತಿದ್ದನು ಮತ್ತು ದಿನವನ್ನು ಎಂಡ್ ಮಾಡುವಾಗ ಕೂಡ ಪ್ರಾರ್ಥನೆಯಿಂದ ಎಂಡ್ ಮಾಡ್ತಾ ಇದ್ದನು. ಅದೇ ರೀತಿಯಲ್ಲಿ ನಮ್ಮ ಪ್ರಯಾರಿಟಿ ಕೂಡ ತಂದೆಯಾದ ದೇವರು ಇರಬೇಕು. ನಮ್ಮ ಬೆಸ್ಟ್ ಅಂದರೆ ಮಾರ್ನಿಂಗ್ ಕೂಡ ಯೇಸು ಕ್ರಿಸ್ತನಿಗೆ ಕೊಡಬೇಕು ಮತ್ತು ನಮ್ಮ ಲಾಸ್ಟ್ ದಿನದ ಎಂಡ್ ಕೂಡ ನಾವು ಯೇಸು ಕ್ರಿಸ್ತನಿಗೆ ಕೊಡಬೇಕು. ಬಟ್ ನಾವೇನು ಮಾಡ್ತೀವಿ? ರೆಸ್ಟ್ ಮಾಡ್ತೀವಿ. ದಿನವೆಲ್ಲ ನಾವು ಏನೇನೋ ಕೆಲಸ ಮಾಡ್ತೇವೆ. ಸಾಯಂಕಾಲ ರೆಸ್ಟ್. ಆ ರೆಸ್ಟ್ ಕೊಡುವ ಸಮಯವನ್ನು ದೇವರು ಯಾರಿಗೆ ಕೊಡ್ತಾ ಇದ್ದಾನೆ? ತಂದೆಯಾದ ದೇವರಿಗೆ ಕೊಡ್ತಾ ಇದ್ದಾನೆ. ಯಾವಾಗ ನಾವು ಕೂಡ ನಮ್ಮ ರೆಸ್ಟನ್ನು ನಾವು ಯೇಸು ಕ್ರಿಸ್ತನಿಗೆ ಕೊಡ್ತೇವೋ ಆತನು ಅವಾಗ ಅದನ್ನು ಬೆಸ್ಟಾಗಿ ಕನ್ವರ್ಟ್ ಮಾಡ್ತಾನೆ. ಇಲ್ಲಿ ನೋಡಬೇಕಾದ್ರೆ ಏಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ. ಇಲ್ಲಿ ಯೇಸು ಕ್ರಿಸ್ತನ ಅಲ್ಲಿ ಹೋಗಿ ರೆಸ್ಟ್ ಮಾಡಲಿಲ್ಲ, ಅಲ್ಲಿ ಹೋಗಿ ಮಲ್ಕೊಳ್ಳಿಲ್ಲ. ಮಲ್ಕೊಳ್ಳೋಕ್ಕೆ ಯೇಸು ಕ್ರಿಸ್ತನು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಲಿಲ್ಲ. ಆತನು ಏಕಾಂತವಾಗಿ ಯೆಹೋವ ದೇವರೊಂದಿಗೆ ಸಮಯವನ್ನು ಕಳೆಯುವುದಕ್ಕೆ ಆತನು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಇಲ್ಲಿ 2ನೇ ವಚನದಲ್ಲಿ ಏನು ಬರ್ತಿದೆ? ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ. ಇಲ್ಲಿಗೆ ಹೇಳಿಲ್ಲ ಬೆಳಗ್ಗೆ ಎದ್ದು ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಅಂತ ಹೇಳಿಲ್ಲ. ಏನು? ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ. ಇಟ್ ಮೀನ್ಸ್ ಹೋಲ್ ನೈಟ್ ಜೀಸಸ್ ವಾಸ್ ಪ್ರೇಯಿಂಗ್. ಇಡೀ ರಾತ್ರಿ ಯೇಸು ಕ್ರಿಸ್ತನು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಆತನು ಎಲ್ಲೂ ಕೂಡ ಮಲಗಲಿಲ್ಲ. ಇವತ್ತು ಎಷ್ಟೋ ಜನ ಆತ್ಮಿಕ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾರೆ. ಅದಕ್ಕೆ ನಿದ್ದೆ ಮಾಡಿ ತಮ್ಮ ಆತ್ಮಿಕ ಜೀವನವನ್ನು ಇವತ್ತು ಹಾಳು ಮಾಡಿಕೊಡ್ತಿದ್ದಾರೆ. ಬರೀ ರಾತ್ರಿನೇ ಅಲ್ಲ, ಮಧ್ಯಾಹ್ನ ಕೂಡ ಮಲ್ಕೋತಾರೆ. ಮುಂಜಾನೆ ಲೇಟಾಗಿ ಹೇಳ್ತಾರೆ, ಮಧ್ಯಾಹ್ನ ಕೂಡ ಮಲ್ಕೋತಾರೆ, ರಾತ್ರಿ ಕೂಡ ಮಲ್ಕೋತಾರೆ. ಮಲ್ಕೊಳ್ಳೋದು ಎದಕ್ಕೆ ಸೂಚನೆ ಗೊತ್ತಾ? ಸಾವು. ಯಾಕಂದರೆ ಸತ್ ಮೇಲೆ ಮನುಷ್ಯ ಏನೂ ಮಾಡೋಂಗಿಲ್ಲ, ಅದೇ ರೀತಿ ಮಲ್ಕೊಂಡಾಗ ಕೂಡ ಏನೂ ಮಾಡೋಂಗಿಲ್ಲ. ರೆಸ್ಟ್ ಈಸ್ ನಾಟ್ ಸೋ ಮಚ್ ಇಂಪಾರ್ಟೆಂಟ್ ಟು ಅ ಕ್ರಿಶ್ಚಿಯನ್. ಕ್ರೈಸ್ತರಾದ ನಮಗೆ ರೆಸ್ಟ್ ಎನ್ನುವುದು, ಮಲಗುವುದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನಮಗೇನು ಇಂಪಾರ್ಟೆಂಟು? ತಂದೆಯೊಂದಿಗೆ ಸಮಯ ಕಳೆಯುವುದು. ಎಣ್ಣೆ ಮರಗಳ ಗುಡ್ಡಕ್ಕೆ ಬಂದನು. ಬೆಳಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ. ಯೇಸು ಕ್ರಿಸ್ತನು ತಿರುಗಿ ಮತ್ತೆ ದೇವಾಲಯಕ್ಕೆ ಬರ್ತಾ ಇದ್ದಾನೆ. ಹಿಂದಿನ ಅಧ್ಯಾಯದಲ್ಲಿ ಆತನಿಗೆ ಹಿಡಿಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು, ಆತನಿಗೆ ಹೊಡೆಯುವುದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇದ್ದರು. ಆದರೂ ಕೂಡ ಅವನು ತಿರುಗಿ ದೇವಾಲಯಕ್ಕೆ ಬರ್ತಾ ಇದ್ದಾನೆ. ಇದು ಏನು ತೋರಿಸ್ತದೆ? ಯೇಸು ಕ್ರಿಸ್ತನ ಧೈರ್ಯ. ತಂದೆಯಾದ ದೇವರು ನನಗೆ ಒಂದು ಕಾರ್ಯವನ್ನು ಕೊಟ್ಟಿದ್ದಾನೆ, ಅದನ್ನು ಮಾಡಬೇಕು ಅನ್ನೋದು ಯೇಸು ಕ್ರಿಸ್ತನ ಧೈರ್ಯವನ್ನು ಇಲ್ಲಿ ತೋರಿಸ್ತದೆ. ಇದೇ ರೀತಿ ನಾವು ಕೂಡ ಧೈರ್ಯಶಾಲಿಗಳಾಗಿರಬೇಕು. ಯಾಕಂದರೆ ಯೇಸು ಕ್ರಿಸ್ತನ ಹಾಗೆ ಗುಣಗಳು ನಮ್ಮಲ್ಲಿ ಇರಬೇಕು ಮತ್ತು ಯೇಸು ಕ್ರಿಸ್ತನು ಲೋಕವನ್ನೇ ಜಯಿಸಿದ್ದಾನೆ. ಆದ್ದರಿಂದ ನಾವು ಧೈರ್ಯಶಾಲಿಗಳಾಗಿರಬೇಕು. ಅನೇಕ ಬಾರಿ ನಾವು ಏನು ಮಾಡ್ತೇವೆ? ನ್ಯೂಟ್ರಲ್ ಸ್ಟ್ಯಾಂಡ್ ತೊಗೋತೇವೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಏನೋ ರಾಂಗ್ ನಡೀತಿರ್ತದೆ, ಆದ್ರೂ ಕೂಡ ನಾವು ಅಲ್ಲಿ ಸುಮ್ಮನೆ ಕೂಡುತ್ತೇವೆ. ಇದು ಯೇಸು ಕ್ರಿಸ್ತನಲ್ಲಿರುವಂಥ ಗುಣ ಅಲ್ಲ. ಅದು ನಮ್ಮಲ್ಲಿ ಕೂಡ ಇರಬಾರ್ದು. ಅನೇಕ ಬಾರಿ ಎಲ್ಲಿ ಏನಾದರೂ ತಪ್ಪು ನಡೀತಿದ್ದರೆ ನಮ್ಮ ಧ್ವನಿಯನ್ನು ಅಲ್ಲಿ ಎತ್ತಬೇಕು. ಅಲ್ಲಿ ವಾಕ್ಯದ ಪ್ರಕಾರ ಏನಾದರೂ ನಡೆಯುತ್ತಿಲ್ಲ ಅಂದರೆ ಅಲ್ಲಿ ನಮ್ಮ ಧ್ವನಿಯನ್ನು ನಾವು ಎತ್ತಲೇಬೇಕು. ಇಲ್ಲಿ ಧೈರ್ಯ ಮತ್ತು ಹುಚ್ಚುತನಕ್ಕೆ ಒಂದಿಷ್ಟು ಫರಕದ. ಏನಪ್ಪ ಅಂದರೆ, ಯಾವಾಗ ಸಂಸೋನನ್ನು ನೋಡಬೇಕಾದ್ರೆ ಆತನು ಹುಚ್ಚು ಧೈರ್ಯ ಮಾಡ್ತಾ ಇದ್ದನು, ಸುಮ್ಮನೆ ಜಗಳ ತೆಕ್ಕೋತಿದ್ದನು. ಆದ್ದರಿಂದ ಆತನ ಆತ್ಮಿಕ ಜೀವನ ಕೂಡ ಹಾಳಾಯಿತು, ಶಾರೀರಿಕ ಜೀವನ ಕೂಡ ಅತ್ಯಂತ ಶೋಚನೀಯ ರೀತಿಯಲ್ಲಿ ಹಾಳಾಯಿತು. ಆ ರೀತಿಯಲ್ಲಿ ನಾವು ಇರಬಾರ್ದು. ಧೈರ್ಯಶಾಲಿ ಅಂದರೆ ಯಾರಾದರೂ ಎದುರಿಂದ ಹೋಗಿ ಜಗಳ ಮಾಡುವುದು ಅಲ್ಲ. ಧೈರ್ಯಶಾಲಿ ಅಂದರೆ ಯೇಸು ಕ್ರಿಸ್ತನು ನಮಗೆ ಏನೇನು ಹೇಳ್ತಾನೋ ವಾಕ್ಯದ ಮೂಲಕ ಅಥವಾ ನಮಗೆ ನೇರವಾಗಿ ಪ್ರಾರ್ಥನೆ ಮಾಡುವಾಗ ನಮ್ಗೆ ಏನೇನು ಹೇಳ್ತಾನೋ ಅದನ್ನು ಮಾಡುವುದು. ಇಲ್ಲಿ ಯೇಸು ಕ್ರಿಸ್ತನಿಗೆ ಒಂದು
ಒಂದೇ ಒಂದು ಮಾತನಾಡಿಸ್ಕೊಡ್ಬೇಕಾಗಿತ್ತು. ಏನಂದರೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಸೊ ಎಲ್ಲರೂ ನಿತ್ಯ ಜೀವನ ಪಡಬೇಕಂದ್ರೆ ಯೇಸು ಕ್ರಿಸ್ತನು ಬೋಧನೆ ಮಾಡಲೇಬೇಕಾಗಿತ್ತು. ಸೊ ಆ ಟೈಮಲ್ಲಿ ಜಾತ್ರೆ ನಡೀತಿತ್ತು, ಅಲ್ಲಿ ಅನೇಕ ಜನರು ಬರ್ತಾಯಿದ್ದರು. ಸೊ ಬೋಧನೆ ಮಾಡುವುದಕ್ಕೆ ಯೇಸು ಕ್ರಿಸ್ತನು ತನ್ನ ಜೀವನದ ಲೆಕ್ಕನೂ ಕೂಡ ನೋಡಲಿಲ್ಲ. ಆದರೂ ಕೂಡ ಆತನು ಅಲ್ಲಿ ಬಂದು ಬೋಧನೆ ಮಾಡ್ತಾಯಿದ್ನು. ಮತ್ತು ಆತನು ತಿರುಗಿ ದೇವಾಲಯಕ್ಕೆ ಬರುವುದು ಯಾಕೆ ಬಂದನೆಂದರೆ, ಯಾಕಂದರೆ ಅವನಿಗೆ ಗೊತ್ತಿತ್ತು ಜನರು ಆತನನ್ನು ನೋಡುವುದಕ್ಕೆ ಮತ್ತು ಆತನನ್ನು ಕೇಳುವುದಕ್ಕೆ ಬರ್ತಾರೆ ಅಂತ. ಜನರು ಆತನನ್ನು ಹುಡುಕುತ್ತಿದ್ದಾರೆ ಅಂತ ಆತನಿಗೆ ಗೊತ್ತು. ಸೊ ಹುಡುಕಿರಿ ನಿಮಗೆ ಸಿಕ್ಕುವುದು, ವಾಕ್ಯನೇ ಹೇಳ್ತದೆ. ಸೊ ಇವತ್ತು ನೀವು ಕೂಡ ಯೇಸು ಕ್ರಿಸ್ತನನ್ನು ಶುದ್ಧ ಮನಸ್ಸಿನಿಂದ, ಕೋಮಲ ಮನಸ್ಸಿನಿಂದ, ಪ್ರಾಮಾಣಿಕತೆಯಿಂದ ಹುಡುಕುವರಾದರೆ ಯೇಸು ಕ್ರಿಸ್ತನು ನಿಮಗೂ ಕೂಡ ದೊರಕುವನು. ಯೇಸು ಕ್ರಿಸ್ತನು ಎಲ್ಲಿ ದೊರಕುತ್ತಾನೆ? ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತನು ನಮಗೆ ದೊರಕುವನಾಗಿದ್ದಾನೆ. ಯಾವಾಗ ನಾವು ಶುದ್ಧ ಮನಸ್ಸಿನಿಂದ ಆತನನ್ನು ಹುಡುಕುತ್ತೇವೋ ಆತನು ನಮಗೆ ದೊರಕುವನಾಗಿದ್ದಾನೆ. ಸೊ ಅಲ್ಲಿ ನೋಡ್ತೇವೆ, ಜನರು ಕೂಡ 2ನೇ ವಾಕ್ಯದಲ್ಲಿ ಜನರೆಲ್ಲರೂ ಆತನ ಬಳಿಗೆ ಬಂದರು. ಸೊ ಇಲ್ಲಿ ಫರಿಸಾಯರು, ಶಾಸ್ತ್ರಿಗಳು ಇವರೆಲ್ಲರೂ ಯೇಸು ಕ್ರಿಸ್ತನನ್ನು ಹೇಟ್ ಮಾಡ್ತಿದ್ದರು, ಯೇಸು ಕ್ರಿಸ್ತನನ್ನು ದ್ವೇಷಿಸ್ತಿದ್ದರು. ಸೊ ಆದರೂ ಕೂಡ ಈ ಜನರು ಯೇಸು ಕ್ರಿಸ್ತನ ಬಳಿಗೆ ಬಂದರು. ಸೊ ಅವರು ಕೂಡ ಒಂದು ಬ್ರೇವ್ ಡಿಸಿಷನ್ ತೊಗೊಂಡ್ರು. ಏನಂದರೆ, ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ಶಾಸ್ತ್ರಿಗಳು ಏನಾದರೂ ಅಂದ್ಕೊಳ್ಳಿ, ಫರಿಸಾಯರು ಏನಾದರೂ ಅಂದ್ಕೊಳ್ಳಿ, ಆದರೂ ನಾನು ಯೇಸು ಕ್ರಿಸ್ತನ ಬಳಿಗೆ ಹೋಗುತ್ತೇನೆ, ಆತನೊಟ್ಟಿಗೆ ಸಮಯವನ್ನು ಕಳೆಯುತ್ತೇನೆ ಎಂದು ಅವರು ಡಿಸಿಷನ್ ಮಾಡಿದ್ರು. ಸೊ ಇದೇ ರೀತಿ ನಾವು ಕೂಡ ಒಂದು ಡಿಸಿಷನ್ ಮಾಡಬೇಕು. ಏನಪ್ಪ, ದಿನದಲ್ಲಿ ಎಷ್ಟೇ ಆಗಲಿ ನಾನು ಯೇಸು ಕ್ರಿಸ್ತನಲ್ಲಿ ಸನ್ನಿಧಿಯಲ್ಲಿ ಸಮಯ ಕಳೆತೇನೆ. ಸೊ ನಾನು ಎಷ್ಟೇ ಬ್ಯುಸಿ ಇರಲಿ, ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನಾನು ಸಮಯ ಕಳೆಯುತ್ತೇನೆ ಅಂತ ನಾವು ಕೂಡ ಡಿಸೈಡ್ ಮಾಡಬೇಕು. ಅಥವಾ ಸೊ ಯಾರೋ ಒಬ್ಬರು ದೊಡ್ಡ ಜನನ ಎದುರೇ ನಾವು ಸೊ ಯಾವುದೇ ಒಂದು ವಸ್ತುವಿಗೆ ಅಥವಾ ಯಾವುದೇ ಒಂದು ಜನರಿಗೆ ನಾವು ಹೆದರಿ ಯೇಸು ಕ್ರಿಸ್ತನಲ್ಲಿ ಸಮಯ ಕಳೆಯುವುದನ್ನು ಬಿಡಬಾರ್ದು. ಸೊ ಇಲ್ಲಿ ಜನರು ಯಾರಿಗೂ ಹೆದರಲಿಲ್ಲ, ಅವರು ಯೇಸು ಕ್ರಿಸ್ತನಲ್ಲಿ ಸಮಯ ಕಳೆಯುವುದಕ್ಕೆ ಬಂದರು. ಅಲ್ಲಿ ಏನಾದರೂ ಆಗ್ಬೋದಾಗಿತ್ತು, ಫರಿಸಾಯರು ಅವರಿಗೆ ಅಲ್ಲಿ ರಾಜರಿಗೆ ಒಪ್ಪಿಸ್ಬೋದಾಗಿತ್ತು, ಯಾಜಕರಿಗೆ ಒಪ್ಪಿಸಿ ಅವರಿಗೆ ಶಿಕ್ಷೆ ಕೊಡಿಸ್ಬೋದಾಗಿತ್ತು. ಸೊ ಇದೆಲ್ಲವೂ ತಲೆಗಿದ್ದರೂ ಕೂಡ ಆ ಜನರು ಆತನ ಬಳಿಗೆ ಬಂದರು. ಸೊ ಅದೇ ರೀತಿಯಲ್ಲಿ ನಾವು ಕೂಡ ಆತನ ಬಳಿಗೆ ಬರಬೇಕು. ನಮ್ಮ ಜೀವನದಲ್ಲಿ ಸುಖನೇ ಇರಲಿ, ದುಃಖನೇ ಇರಲಿ, ಸಂತೋಷನೇ ಇರಲಿ, ಕಣ್ಣೀರೇ ಇರಲಿ, ಸೊ ಏನಾದರೂ ನಮ್ಗೆ ಅಡ್ಡಿಪಡಿಸಲಿ, ಆದರೆ ನಾವು ಯೇಸು ಕ್ರಿಸ್ತನಲ್ಲಿ ಸಮಯ ಕಳಿಬೇಕಂತ ನಾವು ಡಿಸಿಷನ್ ಮಾಡಬೇಕು. ಸೊ ಇಲ್ಲಿ ಮುಂದೆ ನೋಡಬೇಕಾದರೆ, ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ. ಸೊ ಇಲ್ಲಿ ಅನೇಕ ಬಾರಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ದೇವಾಲಯಕ್ಕೆ ಹೋದಾಗ ನಿಂತುಕೊಂಡು ಬೋಧನೆ ಮಾಡ್ತಾಯಿದ್ದನು, ಅನೇಕ ಬಾರಿ ಗದರಿಸಿ ಮಾಡ್ತಾಯಿದ್ದನು. ಸೊ ಹಕ್ಕಲಿಂದ ಯೇಸು ಕ್ರಿಸ್ತನು ಬೋಧನೆ ಮಾಡ್ತಾಯಿದ್ದನು, ಆದರೆ ಇಲ್ಲಿ ಕೂತುಕೊಂಡು ಬೋಧನೆ ಮಾಡ್ತಿದ್ದಾನೆ. ಯಾಕಂದರೆ ಸಮ್ಟೈಮ್ಸ್ ಜೀಸಸ್ ವಾಂಟ್ಸ್ ಟು ಬಿ ಯುವರ್ ಫ್ರೆಂಡ್, ಎಸ್, ನಾಟ್ ಅ ಮೆಂಟರ್, ನಾಟ್ ಅ ಟೀಚರ್. ಯೇಸು ಕ್ರಿಸ್ತನು ಅನೇಕ ಬಾರಿ ನಿನ್ನೊಂದಿಗೆ ಸ್ನೇಹಿತನಾಗಿ ಮಾತನಾಡುವುದಕ್ಕೆ ಇಷ್ಟಪಡುತ್ತಾನೆ, ಬೋಧಕನಾಗಿ ಅಲ್ಲ, ಟೀಚರ್ ಆಗಿ ಅಲ್ಲ, ನ್ಯಾಯಾಧೀಶನಾಗಿ ಅಲ್ಲ. ಯೇಸು ಕ್ರಿಸ್ತನು ನಿನಗೆ ಒಬ್ಬ ಫ್ರೆಂಡ್ ಆಗಿ ನೋಡುವುದಕ್ಕೆ ಇಷ್ಟಪಡ್ತಾನೆ. ಜೀಸಸ್ ಸಿಟ್ಸ್ ವಿತ್ ದೆಮ್ ಹೂ ಸೀಕ್ಸ್ ಹಿಮ್. ಸೊ ಯೇಸು ಕ್ರಿಸ್ತನನ್ನು ಯಾರು ಹುಡುಕ್ತಾರೋ ಯೇಸು ಕ್ರಿಸ್ತನು ಅವರೊಟ್ಟಿಗೆ ಕುಳಿತುಕೊಳ್ತಾನೆ. ಸೊ ಇವತ್ತು ನಾವು ಯೇಸು ಕ್ರಿಸ್ತನಿಗೆ ಸ್ನೇಹಿತರಾಗಿದ್ದೇವೆ. ಸೊ ಯೋಹಾನ 15:15 ಹೇಳ್ತದೆ, ಯೋಹಾನ 15:15, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನಿರುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ, ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಸೊ ಇಲ್ಲಿ ವಾಕ್ಯ ಏನು ಹೇಳ್ತದೆ, ಇನ್ನು ಮುಂದೆ ನಾವು ಆಳುಗಳಾಗಿಲ್ಲ, ನಾವು ಆತನಿಗೆ ಸ್ನೇಹಿತರಾಗಿದ್ದೇವೆ. ಸೊ ತಂದೆಯಿಂದ ಏನೇನು ಯೇಸು ಕ್ರಿಸ್ತನಿಗೆ ತಿಳಿತೋ ಅದು ನಮಗೂ ಕೂಡ ತಿಳಿಸುವನಾಗಿದ್ದಾನೆ. ಮೇ ಬಿ ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ನಮ್ಮೊಂದಿಗೆ ದೇವರು ಶೇರ್ ಮಾಡ್ಬೋದು. ಯಾಕಂದರೆ ಫ್ರೆಂಡ್ಸ್ ನೋಡ್ತೀವಿ, ನಾವು ಫ್ರೆಂಡ್ಸ್ ಯಾವುದೂ ಮುಚ್ಚುಮರೆ ಇಲ್ಲಾರ್ದೆ ಮಾತಾಡ್ತೀವಿ, ಹೌದಿಲ್ಲ? ಸೊ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ನಮ್ಮೊಂದಿಗೆ ಮುಚ್ಚುಮರೆ ಇಲ್ಲಾರ್ದೆ ಮಾತನಾಡುವವನಾಗಿದ್ದಾನೆ. ಹೇಗೆ ನೋಹನಿಗೆ ಫ್ಯೂಚರ್ ಗೊತ್ತಿತ್ತು, ಯಾಕಂದರೆ ದೇವರೊಟ್ಟಿಗೆ ಆತನು ಒಂದು ಸಂಬಂಧದಲ್ಲಿದ್ದಾನೆ. ಅವಾಗ ದೇವರನ್ನು ಹೇಳಿದನು, ಮುಂದೆ ಒಂದು ಇದು ಬರಲಿಕ್ಕಿದೆ, ಪ್ರಳಯ.
ಸೊ ರೆಡಿಯಾಗಿರು. ಸೊ ಅದೇ ರೀತಿಯಲ್ಲಿ ನಮಗೂ ಕೂಡ ಯೇಸು ಕ್ರಿಸ್ತನು ಅನೇಕ ಫ್ಯೂಚರ್ ವಿಷಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡಬಹುದು. ಸೊ ಅನೇಕ ವಿಷಯದಲ್ಲಿ ಕೂಡ ಆತನ ಉದ್ದೇಶವನ್ನು ನಮಗೆ ತಿಳಿಸಬಹುದು, ನಮ್ಮ ಜೀವನದಲ್ಲಿ ಏನಿದೆ ಅಂತ. ಸೊ ಫ್ರೆಂಡ್ ಈಸ್ ಫ್ರೆಂಡ್, ಅವನು ಎಲ್ಲನೂ ಶೇರ್ ಮಾಡ್ತಾನೆ. ಎಸ್. ಸೊ ಇಲ್ಲಿ ಮುಂದೆ ಏನು ಹೇಳ್ತದೆ 16ನೇ ವಾಕ್ಯದಲ್ಲಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಸೊ ಆರಿಸಿ ತೆಗೆದುಕೊಳ್ಳುವ ಹಕ್ಕು ಸೊ ಯಾರಿಗಿರ್ತ ಅಂದರೆ, ಈಗ ನಮಗೆ ತಂದೆ ತಾಯಿಗಳನ್ನು ಆರಿಸಿಕೊಳ್ಳುವ ಹಕ್ಕು ನಮಗೆ ಇರೋಂಗಿಲ್ಲ, ರಿಲೇಟಿವ್ಸ್ಗಳನ್ನು ಆರಿಸುವ ಹಕ್ಕು ನಮಗೂ ಇರುವುದಿಲ್ಲ. ನಮಗೆ ಸ್ನೇಹಿತರನ್ನು ಆಯ್ಕೆ ಮಾಡುವ ಒಂದು ಹಕ್ಕು ನಮಗೆ ಇರ್ತದೆ. ಎಸ್. ಸೊ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನೇ ಹೇಳ್ತಾನೆ, ನೀ ನನಗೆ ಆರಿಸಿ ತೆಗೆದುಕೊಂಡಿಲ್ಪ, ನಾನು ನಿನಗೆ ಆರಿಸಿ ತೆಗೆದುಕೊಂಡೀನಿ. ಸೊ ಇವತ್ತು ನಿಮ್ಮ ಸಿಟಿ ಅಂತ ತಿಳ್ಕೊರಿ, ನಿಮ್ಮ ಸಿಟಿ ಒಳಗೊಬ್ಬ ರಿಚ್ ಮನುಷ್ಯ ಇರ್ತಾನೆ, 100 ಕೋಟಿ 200 ಕೋಟಿ. ಅವ್ರ ಮಗ ಬಂದು ನಿಮ್ಮ ಜೋಡಿ ಫ್ರೆಂಡ್ಶಿಪ್ ಮಾಡ್ತಾನೆ. ಸೊ ನಿಮ್ಮ ಜೋಡಿ ಓಡಾಡ್ತಾನೆ, ನಿಮ್ಮ ಕೂಡ ಎಲ್ಲ ತಿರುಗಾಡ್ತಾನೆ. ಸೊ ಅವಾಗ ನಮ್ಗೆ ಎಷ್ಟು ಖುಷಿ ಆಗ್ತದಲ್ಲ, ಇಂಥ ಒಂದು ರಿಚ್ ಫ್ರೆಂಡ್ ಅನ್ನ ನಂಗೆ. ಸೊ ಎಲ್ಲರೂ ನನಗೆ ನೋಡ್ತಾರೆ ಅವ್ನ ಜೋಡಿ ಓಡಾಡೋ ಟೈಮಿಗೆ, ನಾನೇ ಸ್ಪೆಷಲ್ ಆಗಿರ್ತೀನಿ. ಸೊ ನನಗೆ ಯಾವುದಕ್ಕೂ ಕಡಿಮೆ ಇರಲ್ಲ. ಸೊ ಒಬ್ಬ ರಿಚ್ ಫ್ರೆಂಡಿಗೆ ಅಷ್ಟು ಖುಷಿ ಆಗಬೇಕಾದ್ರೆ, ಇಲ್ಲಿ ಜಗತ್ತನ್ನೇ ಸೃಷ್ಟಿಸಿದವ. ಎಸ್. ಇದು ಬರೀ ಒಂದು ಸಣ್ಣ ಭೂಮಿ ಆಗಿರ್ಬೋದು, ಒಂದು ಗ್ರಹ, ಅದರ ಜಗತ್ತನ್ನೇ ಸೃಷ್ಟಿಸಿದವ ನಮಗೆ ಆರಿಸಿ ತೆಗೆದುಕೊಂಡಾನಂದ್ರೆ ನಮಗೆ ಎಷ್ಟು ಖುಷಿ ಆಗಿರಬಾರ್ದು. ಎಸ್. ನಾವು ಯಾಕೆ ಅದನ್ನು ಫೀಲ್ ಮಾಡುವುದಿಲ್ಲ? ಯಾಕಂದರೆ ಸೈತಾನು ನಮಗೆ ಅನೇಕ ಒಂದು ಅಂಶಗಳನ್ನು ನಮ್ಮ ತಲೆಯಲ್ಲಿ ತುಂಬಿದ್ದಾನೆ. ಎಸ್. ನೀ ವೇಸ್ಟ್ ಇದ್ದಿದ್ದಿ, ನೀ ನೆಗೆಟಿವ್ ಇದ್ದಿದ್ದಿ, ನೀ ಯಾವುದ್ಯಾವ್ದು ಕೆಲಸಕ್ಕೆ ಕೈ ಹಾಕ್ತಿ, ಆ ಕೆಲಸ ಆಗೋದಿಲ್ಲ, ನಿನ್ನ ಫ್ಯಾಮಿಲಿನೂ ವೇಸ್ಟ್ ಅದ. ಎಸ್. ನಿಮ್ಮ ಅಕ್ಕ ವೇಸ್ಟ, ನಿಮ್ಮ ತಮ್ಮ ವೇಸ್ಟ. ಸೊ ಅವ್ರ ಮೂಲಕವಾಗಿ ಕೂಡ ನಿಮಗೆ ಅನೇಕ ಬಾರಿ ಬೈಬೋದು, ಏನಪ್ಪ ಎಂಥ ಮಗ ಹುಟ್ಟ್ಯಾನ, ಇವ ಹ್ಯಾಂಗನ, ವೇಸ್ಟನ. ಸೊ ಬರೀ ಬ್ಯಾಡ್ ಲಕ್ ಅದ ಇವನು ಯಾವುದಕ್ಕೂ ಕೂಡ ಉಪಯೋಗ ಇಲ್ಲ, ಭೂಮಿಗೆ ವಜ್ಜಾಗಿದ್ದಾನೆ. ಸೊ ಇದೆಲ್ಲ ಸೈತಾನನು ನಿಮ್ಮ ತಲೆಯಲ್ಲಿ ತುಂಬ್ತಾ ಇದ್ದಾನೆ. ಬಟ್ ಆದರೆ ವಾಕ್ಯ ಏನು ಹೇಳ್ತದೆ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡೇನೆ. ಸೊ ಯಾವಾಗ ನಾವು ತರಕಾರಿ ತಗೊಳಕ್ಕೆ ಹೋದಾಗ ಟಮಾಟೆ ತೊಗೊಳ್ತೀವಿ ಅಂತ ತಿಳ್ಕೊರಿ, ನಾವು ಯಾವಾಗಲೂ ಆರಿಸಿ ತೊಗೊಳ್ತೀವಿ, ಯಾವುದು ಬೆಸ್ಟ್ ಇರ್ತದ ಅದನ್ನು ಆರಿಸಿ ತೆಗೆದುಕೊಳ್ತೇವೆ. ಇವತ್ತು ಜೀಸಸ್ ಏನು ಹೇಳತ್ತಾನ, ನೀ ಬೆಸ್ಟ್ ಇದ್ದಿ, ಆದ ಕಾರಣದಿಂದ ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಇದು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಬೆಸ್ಟ್ ಇದ್ದೀರಿ. ಹೇಳಿ, ಐ ಆಮ್ ದ ಬೆಸ್ಟ್, ಐ ಆಮ್ ದ ಬೆಸ್ಟ್. ಯಾಕಂದರೆ ಜೀಸಸ್ ಹ್ಯಾಸ್ ಚೂಸನ್ ಮೀ. ಯೇಸು ಕ್ರಿಸ್ತನ್ ನನ್ನನ್ನು ಆರಿಸಿಕೊಂಡಿದ್ದಾನೆ, ಆದ ಕಾರಣದಿಂದ ನಾನು ಬೆಸ್ಟ್ ಇದ್ದೇನೆ. ವಾಕ್ಯನ ಹೇಳ್ತಿದ್ದಲ್ಲ, ನನ್ನ ಕಣ್ಣಿನಲ್ಲಿ ನೀನು ಅಮೂಲ್ಯನು ಪ್ರಿಯನು ಆಗಿದ್ದಿ ಅಂತ. ಸೊ ಯೇಸು ಕ್ರಿಸ್ತನಲ್ಲೇ ಕಣ್ಣಿನಲ್ಲೇ ಜಗತ್ತಿನ ಸೃಷ್ಟಿಸುವ ದೇವರ ಕಣ್ಣಿನಲ್ಲೇ ನೀನು ಅಮೂಲ್ಯನು ಪ್ರಿಯನಾಗಿದ್ದರೆ ಇನ್ನೂ ಏನು ಬೇಕು ನಿನಗೆ? ಎಸ್. ಬಿ ಹ್ಯಾಪಿ ಫಾರ್ ದಟ್ ರೀಸನ್, ಬಿಕಾಸ್ ಗಾಡ್ ಹ್ಯಾಸ್ ಚೂಸನ್ ಯು. ಸೊ ಯೇಸು ಕ್ರಿಸ್ತ ನನಗೆ ಆರಿಸಿಕೊಂಡಿದ್ದಾನೆ ಅಂದರೆ ನಿನ್ನ ಜೀವನದಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಆತನು ಇಟ್ಟಿದ್ದಾನೆ. ಎಸ್. ನಿನಗೆ ಗೊತ್ತಿರಲಿಕ್ಕಿಲ್ಲ ಆ ಉದ್ದೇಶ ಏನು ಅಂತ. ನಿನ್ನ ವಯಸ್ಸು ಯಾವುದೇ ಆಗಿರ್ಬೋದು. ಎಸ್. ನಿನ್ನ ವಯಸ್ಸು ಯಾವುದೇ ಆಗಿರ್ಬೋದು, ಯೇಸು ಕ್ರಿಸ್ತನು ನಿನ್ನ ಜೀವನದಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ನೀನು ತನ್ನ ಜೀವಂತ ಇದ್ದೀಯಾ ಅಂದರೆ ನಿನ್ನ ಜೀವನದಲ್ಲಿ ಯೇಸು ಕ್ರಿಸ್ತನು ಒಂದು ಉದ್ದೇಶಕ್ಕಾಗಿಯೇ ನಿನ್ನನ್ನು ಇನ್ನೂ ಜೀವಂತವಾಗಿಯೇ ಇಟ್ಟಿದ್ದಾನೆ. ಆ ಉದ್ದೇಶ ಏನಪ್ಪ ಅಂದರೆ, ನೀನು ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ಸಮಯ ಕಳೆಯುವಾಗ ಆತನು ನಿನಗೆ ಆ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳುತ್ತಾನೆ. ಎಸ್. ಪ್ರಾರ್ಥನೆಯಲ್ಲಿ ಆತನೊಟ್ಟಿಗೆ ಸಮಯ ಕಳೆಯಬೇಕು, ವಾಕ್ಯ ಓದುವರಲ್ಲಿ ಆತನೊಟ್ಟಿಗೆ ಸಮಯ ಕಳೆಯಬೇಕು. ಆವಾಗ ಯೇಸು ಕ್ರಿಸ್ತನು ತನ್ನ ಉದ್ದೇಶವನ್ನು, ತನ್ನ ಯೋಜನೆಯನ್ನು ನಿನ್ನ ಜೀವನದಲ್ಲಿ ಯಾವ ರೀತಿಯಲ್ಲಿ ಇಟ್ಟಿದ್ದಾನೆ ಎಂದು ಆತನು ನಮಗೆ ತೋರ್ಪಡಿಸುತ್ತಾನೆ. ಎಸ್. ಆಮೇಲೆ ಯೇಸು ಕ್ರಿಸ್ತನು ಸ್ನೇಹಿತರಾಗುವುದಕ್ಕೆ ಒಂದು ಕಂಡೀಷನ್ ಇದೆ. ಏನಪ್ಪ ಆ ಕಂಡೀಷನ್ ಅಂದರೆ, ಅದೇ ಯೋಹಾನ 15:14 ಹೇಳ್ತದೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಏನಂದರೆ, ಬರೀ ಆಜ್ಞೆಗಳನ್ನು ಪಾಲಿಸಿದರೆ ಸಾಕು, ನೀವು ಯೇಸು ಕ್ರಿಸ್ತನ ಸ್ನೇಹಿತರು. ಬೇರೆದೇನು ಮಾಡದೇ ಬೇಕಾಗಿಲ್ಲ. 1000 ಲಿಸ್ಟ್ ಇಲ್ಲ, ಇದು 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 ಅಂತ. ನೀವು ನನ್ನ ಆಜ್ಞೆಗಳಿಗೆ ಪಾಲಿಸಿ ನಡೆದ್ರೆ ಮುಗೀತಪ್ಪ, ನಿನ್ನ ಫ್ರೆಂಡ್. ಬಾ ಎಲ್ಲಿಗೆ? ಹೆವನಿಗೆ ಬಾ. ಯಾಕಂದ್ರೆ ನಿನ್ನ ಫ್ರೆಂಡ್ ವೇಟ್ ಮಾಡ್ಲತ್ತಾನಲ್ಲಿ. ಯಾರು? ಯೇಸು ಕ್ರಿಸ್ತನು ನಿನಗೋಸ್ಕರ ಹೆವನ್ನಲ್ಲಿ ವೇಟ್ ಮಾಡ್ತಾ ಇದ್ದಾನೆ. ಸೊ ನೀ ಹೆವನ್ಗೆ ಹೋಗ್ಬೇಕಂದ್ರೆ ನೀನು ಯೇಸು ಕ್ರಿಸ್ತನ
ಫ್ರೆಂಡ್ ಆಗಬೇಕು. ನೀನು ಯೇಸು ಕ್ರಿಸ್ತನ ಫ್ರೆಂಡ್ ಆಗಬೇಕಂದ್ರೆ ನೀನು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಎಸ್. ಮತ್ತು ನಾವು ನೋಡಬೇಕಾದ್ರೆ 13ನೇ ವಚನದಲ್ಲಿ ಏನು ಹೇಳ್ತದೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಅಲ್ಲ. ಸೊ ಇವತ್ತು ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕ್ರೂಜೆಯ ಮೇಲೆ ಕೊಟ್ಟು ಪ್ರೂವ್ ಮಾಡಿದ್ದಾನೆ. ಯಾಕಂದರೆ ಏನಂತ, ಆತನಿಗಿಂತ ಹೆಚ್ಚಾದ ಯಾವ ಸ್ನೇಹಿತನೂ ಇಲ್ಲ. ಆತನು ನಮಗೆ ಪ್ರಾಣ ಸ್ನೇಹಿತನು. ಸೊ ಒಂದು ಸರಿ ಏನಾಗಿತ್ತಪ್ಪ ಅಂದರೆ, ಟೆರರಿಸ್ಟ್ ಒಂದು ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿದರು. ಸೊ ಆಗ ಇಬ್ಬರು ಫ್ರೆಂಡ್ಸ್ ಇದ್ದರು, ಒಬ್ಬ ಮುಸ್ಲಿಮ ಒಬ್ಬ ಹಿಂದೂ. ಸೊ ಅವಾಗ ಏನಾಯ್ತು ಅಂದರೆ, ಅವರು ಟೆರರಿಸ್ಟ್ಗಳು ಮುಸ್ಲಿಮ್ಸ್ ಇದ್ದರು. ಸೊ ಅವ್ರು ಏನು ಮಾಡ್ತಿದ್ರು, ಮುಸ್ಲಿಮ್ಸ್ ಎಲ್ಲನ ಬಿಡ್ತಾಯಿದ್ರು, ಹೋರಪ್ಪ ಮುಸ್ಲಿಮ್ದವ್ರು ಯಾರ್ಯಾರು ಇದ್ದರು ಹೋಗ್ರಿ ಅಂತ. ಸೊ ಅವಾಗ ಈ ಫ್ರೆಂಡಿಗೂ ಕಳಿಸ್ತಾ ಇದ್ರು, ಒಬ್ನಿಗೆ ನೀ ಹೋಗಿ ಅದ್ರ ಏನಾದ್ರು ಅವನಿಗೂ ಕಳಿಸ್ರಿ, ಯಾರು ಹಿಂದೂ ಇದ್ದಿಲ್ಲ ಅವನಿಗೂ ಕಳಿಸ್ರಿ ಅಂತ. ಇಲ್ಲ ಅವನಿಗೆ ಬಿಡಂಗಿಲ್ಲ, ನೀ ಹೋಗು. ಇಲ್ಲ ಅವನು ಬರ್ಬೇಕಂದ ನಾವು ಇಲ್ಲಿ ಹೋಗು. ಆಮೇಲೆ ಅವ ಒಂದು ಮಾತು ಹೇಳಿದೀನಿ ಅಂದ್ರೆ, ಬಿಡೈತಂದ್ರೆ ಇಬ್ರಿಗೂ ಬಿಡ್ರಿ, ಇಲ್ಲಾಂದ್ರೆ ಹೊಡೆಯುತ್ತಂದ್ರೆ ಇಬ್ರಿಗೂ ಹೊಡೆದು ಸಾಯಿಸ್ರಿ. ಸೊ ಆ ಟೆರರಿಸ್ಟ್ಗಳು ಇಬ್ಬರಿಗೂ ಕೂಡ ಹೊಡೆದು ಸಾಯಿಸಿದರು. ಸೊ ಇದು ಏನು ಪ್ರೂವ್ ಮಾಡ್ತಾ ಅಂದರೆ, ಅವರು ಇಬ್ಬರು ಪ್ರಾಣ ಸ್ನೇಹಿತರಾಗಿದ್ದರು. ಸೊ ಬರೀ ಲೋಕದವರೇ ಇಷ್ಟು ತನ್ನ ಸ್ನೇಹಿತರಿಗೆ ಇಷ್ಟು ಮಾಡ್ತಾರಂದರೆ, ಯೇಸು ಕ್ರಿಸ್ತನು, ದೇವರಾದ ಯೇಸು ಕ್ರಿಸ್ತನು ನಮಗೋಸ್ಕರ ಎಷ್ಟು ಮಾಡಿರಬಾರ್ದು. ನಮಗೋಸ್ಕರ ಆತನು ತನ್ನ ಪ್ರಾಣವನ್ನೇ ಕೊಟ್ಟನು. ಆದರೆ ಇವತ್ತು ಆತನು ನಮ್ಮ ಪ್ರಾಣವನ್ನು ತಿರುಗಿ ಬೇಡ್ತಾ ಇಲ್ಲ. ಆತನು ಏನು ಬೇಡ್ತಾ ಇದ್ದಾನೆ, ನಮ್ಮ ಸಮಯವನ್ನು. ಎಸ್, ಆತನು ನಮ್ಮೊಟ್ಟಿಗೆ ಸಮಯ ಕಳಿಬೇಕಂತ ಅಂದ್ಕೊಂಡಿದ್ದಾನೆ. ಆತನು ನಮ್ಮೊಟ್ಟಿಗೆ ಫ್ರೆಂಡಾಗಿ ಕೂತುಕೊಂಡು ಸಮಯ ಕಳೆಯಬೇಕೆಂದು ಆತನ ಆಶಯ. ಆದರೆ ಅವನಿಗೆ ಇಷ್ಟು ಸಮಯ ಕೊಡದೆ ಆತನಿಗೆ ನಾವು ನಿರಾಶೆಯನ್ನು ಮಾಡ್ತಾಯಿದ್ದೇವೆ. ತಿರುಗಿ ನಿರಾಶೆಯನ್ನು ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಎಷ್ಟು ಬಾರಿ ನಮಗೆ ಫೋನ್ ಹಚ್ಚಿರ್ಬೋದು, ಹಲೋ ವೇರ್ ಆರ್ ಯು, ಹಲೋ, ನಾವು ಕಾಲೇ ಪಿಕ್ ಮಾಡ್ತಾಯಿಲ್ಲ. ಎಸ್, ಎಷ್ಟೋ ಸಾರಿ ನಮಗೆ ವಾಕ್ಯದ ಮೂಲಕ ಆತನು ಮಾತನಾಡಬೇಕೆಂದು ಎಷ್ಟು ವೇಟ್ ಮಾಡ್ತಿರ್ತಾನೆ. ಪ್ರಾರ್ಥನೆಯಲ್ಲಿ ಆತನು ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಎಷ್ಟೋ ವೇಟ್ ಮಾಡ್ತಾಯಿದ್ದಾನೆ. ಆದರೆ ನಾವು ಡಿಸ್ಕನೆಕ್ಟ್ ಮಾಡ್ತಾಯಿದ್ದೇವೆ, ಸ್ವಿಚ್ ಆಫ್ ಮಾಡ್ತಾಯಿದ್ದೇವೆ. ನಮ್ಮ ಫೋನ್ ಬರೀ ಲೋಕಕ್ಕಾಗಿ ಮಾತ್ರ ರಿಂಗ್ ಆಗ್ತದೆ, ಯೇಸು ಕ್ರಿಸ್ತನಿಗೋಸ್ಕರ ರಿಂಗ್ ಆಗೋದಿಲ್ಲ. ಸಂಡೇ ಒಂದು ಸರಿ ಆತಿರ್ಬೋದು, ಅದನ್ನು 10 ನಿಮಿಷ 15 ನಿಮಿಷ. ಬಟ್ ಜೀಸಸ್ ವಾಂಟ್ಸ್ ಟು ಟಾಕ್ ಟು ಯು ಡೈಲಿ ಬೇಸಿಸ್ ಮ್ಯಾಗ ಯೇಸು ಕ್ರಿಸ್ತನು ನಮ್ಮೊಂದಿಗೆ ಮಾತನಾಡಲು ಇಷ್ಟಪಡುತ್ತಾನೆ. ಪರಲೋಕ ಪ್ರಾರ್ಥನೆ ಏನು ಹೇಳ್ತದೆ, ಅನುದಿನವನ್ನು ಪರಲೋಕದಲ್ಲಿ ನಮ್ಮ ಕರ್ತನೆ ನಾಮವು ಪರಿಶುದ್ಧಪಡಲಿ, ನನ್ನ ರಾಜ್ಯವು ಬರಲಿ, ನನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ಸೊ ಜೀಸಸ್ ಈ ರೀತಿ ಯಾಕೆ ಹೇಳೋಣ, ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು, ಈ ವಾರದ ಆಹಾರವನ್ನು ನಮಗೆ ದಯಪಾಲಿಸು ಅಂತ ಯಾಕೆ ಹೇಳಿಲ್ಲ, ಈ ತಿಂಗಳಿನ ಆಹಾರವನ್ನು ನಮಗೆ ದಯಪಾಲಿಸು ಅಂತ ಯಾಕೆ ಹೇಳಿಲ್ಲ, ಈ ವರ್ಷದ ಆಹಾರವನ್ನು ನಮಗೆ ದಯಪಾಲಿಸು ಅಂತ ಯಾಕೆ ಹೇಳಿಲ್ಲ? ಯಾಕಂದರೆ ಯೇಸು ಕ್ರಿಸ್ತನು ಏನು ಇಚ್ಛೆ ಪಡ್ತಾನಂದರೆ, ದಿನಾಲು ನೀನು ಆತನ ಮೇಲೆ ಅವಲಂಬಿತನಾಗಿರಬೇಕು. ಯು ಶುಡ್ ಬಿ ಡಿಪೆಂಡೆಂಟ್ ಆನ್ ಜೀಸಸ್ ಡೈಲಿ. ಅದಕ್ಕೆ ಏನು ಹೇಳ್ತಾನೆ, ಗಿವ್ ಅಸ್ ಅವರ್ ಡೈಲಿ ಬ್ರೆಡ್. ಅನುದಿನದ ಆಹಾರ ನಮಗೆ ದಯಪಾಲಿಸುವಂಥ ಯೇಸು ಕ್ರಿಸ್ತನು ಪರಲೋಕ ಪ್ರಾರ್ಥನೆಯಲ್ಲಿ ನಮಗೆಲ್ಲ ಕಲಿಸಿಕೊಟ್ಟಿದ್ದಾನೆ. ಸೊ ಕಡೆಯದಾಗಿ ನೋಡಬೇಕಾದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಒಬ್ಬ ಫ್ರೆಂಡ್ ಇದ್ದನು ಯೇಸು ಕ್ರಿಸ್ತನಿಗೆ. ಯಾರಪ್ಪ ಅಂದರೆ, ಯಾಕೋಬ 2:23 ನೋಡ್ತೇವೆ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತ್ತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಸೊ ಅಬ್ರಹಾಮನಿಗೆ ಹೆಸರು ಏನಂತ ಉಂಟಾಯಿತು? ದೇವರ ಸ್ನೇಹಿತನೆಂದು ಅಬ್ರಹಾಮನ ಹೆಸರು ಉಂಟಾಯಿತು. ಎಸ್, ಯಾಕೆ? ನಂಬಿಕೆಯಿಂದ. ಸೊ ಅಬ್ರಹಾಮನು ದೇವರಿಗೆ ನಂಬಿದನು, ಇದರಿಂದ ಆತನು ದೇವರಿಗೆ ಸ್ನೇಹಿತನಾದನು. ಇಲ್ಲಿ ವಾಕ್ಯನ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಎಸ್, ನಂಬಿಕೆ ಅಂದರೆ ಏನಪ್ಪ? ಬೈಬಲ್ನಲ್ಲಿ ಏನೇನು ಬರ್ತದೆ ಎಲ್ಲ ಸತ್ಯ ಅದ. ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನು ಮಾಡಿದನು, ಅದು ಸತ್ಯ ಅದ. ಯೇಸು ಕ್ರಿಸ್ತನು ಲೋಕಕ್ಕೆ ರಕ್ಷಕನಾಗಿ ಬಂದನು, ಅದು ಸತ್ಯ ಅದ. ಯೇಸು ಕ್ರಿಸ್ತನು ಸತ್ತನು, ಪುನರುತ್ಥಾನ ಹೊಂದಿದನು, ಅದನ್ನು ಸತ್ಯ ಅದ. ಇದನ್ನು ನಂಬುವುದರಿಂದ ನಂಬಿಕೆ ಅನ್ನೋದಿಲ್ಲ, ಇದನ್ನು ಸೈತಾನನು ಕೂಡ ನಂಬ್ತದೆ. ವಾಕ್ಯನೇ ಹೇಳ್ತದೆ, ಸೈತಾನನು ವಾಕ್ಯವನ್ನು ನಂಬ್ತದೆ, ಅಷ್ಟೆಲ್ಲ ನಡುಗ್ತದೆ. ಬಟ್ ಅದು ಬರೀ ಜ್ಞಾನ,
ನಾಲೆಜ್, ಅದು ನಂಬಿಕೆ ಅಲ್ಲ. ನಂಬಿಕೆ ಅಂದರೆ ನಾವು ಹೆಲ್ಪ್ಲೆಸ್ ಆಗಿ ಯೇಸು ಕ್ರಿಸ್ತನ ಮೇಲೆ ಡಿಪೆಂಡ್ ಆಗಿರ್ಬೋದು. ಎಸ್, ಬಿಲೀವಿಂಗ್ ಇನ್ ಜೀಸಸ್. ಎಸ್, ವೆನ್ ವಿ ಆರ್ ಗೋಯಿಂಗ್ ಥ್ರೂ ಅ ಟಫ್ ಸಿಚುವೇಶನ್. ಎಸ್, ವೆನ್ ವಿ ಡಿಪೆಂಡೆಂಟ್ ಆನ್ ಹಿಮ್ ಹೆಲ್ಪ್ಲೆಸ್ಲಿ. ಸೊ ಒಂದು ಕೊಂಬೆ ಹೇಗೆ ತನ್ನ ಬಳ್ಳಿಯ ಮೇಲೆ ಡಿಪೆಂಡ್ ಆಗಿರ್ತದೆ, ಸೊ ಕೊಂಬೆ ಒಂದು ಬ್ರ್ಯಾಂಚ್, ಅದು ಬಳ್ಳಿಲಿಂತ ಕಡಕ್ಕಾದರೆ ಬೇರೆ ಆದರೆ ಅದು ಫಲ ಕೊಡಲಾರದು. ಸೊ ಆ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನ ಮೇಲೆ ಡಿಪೆಂಡೆಂಟ್ ಆಗಿರಬೇಕು. ಆವಾಗ ಅದನ್ನು ನಂಬಿಕೆ ಎಂದು ನಾವು ಕರೆಯುತ್ತೇವೆ. ಎಸ್, ಇವತ್ತು ಎಷ್ಟೊಂದು ಕಲ್ತೀವಿ. ಯೇಸು ಕ್ರಿಸ್ತನು ನಮಗೆ ಫ್ರೆಂಡ್ ಆಗಿದ್ದಾನೆಂದು ನಾವು ಕಲ್ತೇವೆ. ಎಸ್, ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡಬೇಕೆಂದು ಕಲ್ತಿದ್ದೇವೆ. ಎಸ್, ಏನು ಮಾಡಬೇಕು, ನಾವು ಯೇಸು ಕ್ರಿಸ್ತನೊಟ್ಟಿಗೆ ಮಾತನಾಡಬೇಕು. ಯೇಸು ಕ್ರಿಸ್ತನ ಯಾವಾಗ ನಾವು ಫೋನ್ ಹಚ್ತಾನೋ ಅವಾಗ ನಾವು ಮಾತನಾಡಬೇಕು. ನಾವು ನಮ್ಮ ಕಡೆಯಿಂದ ಕೂಡ ಯೇಸು ಕ್ರಿಸ್ತನಿಗೆ ಅನೇಕ ಬಾರಿ ನಾವು ಫೋನನ್ನು ಹಚ್ಚಬೇಕು. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮೊಟ್ಟಿಗೆ ಕೂತುಕೊಂಡು ಮಾತನಾಡುವುದಕ್ಕೆ ಇಷ್ಟಪಡ್ತಾನೆ. ಬಿಕಾಸ್ ಅಷ್ಟು ನಮಗೆ ಆತನು ಪ್ರೀತಿ ಮಾಡ್ತಾನೆ. ಯಾಕಂದರೆ ನಮಗೆ ಆರಿಸಿ ತೆಗೆದುಕೊಂಡಿದ್ದಾನೆ ಅಷ್ಟು ಪೇಷನ್ಸ್ಲಿಂದ. ಆತನ ಕಣ್ಣಿಗೆ ನಾವು ಅಮೂಲ್ಯರು ಆಗಿದ್ದೇವೆ ಮತ್ತು ಪ್ರಿಯರು ಕೂಡ ಆಗಿದ್ದೇವೆ. ಎಸ್, ನಾವು ಒಂದು ಪ್ರತಿಜ್ಞೆ ಮಾಡೋಣ. ಇಂದಿನಿಂದ ನಾವು ಯೇಸು ಕ್ರಿಸ್ತನೊಟ್ಟಿಗೆ ಸಮಯ ಕಳ್ತೇವೆ. ಆತನೊಟ್ಟಿಗೆ ಪ್ರಾರ್ಥನೆಯಲ್ಲಾಗಿರ್ಬೋದು, ವಾಕ್ಯ ಓದುವುದರಲ್ಲಾಗಿರ್ಬೋದು, ಆತನೊಟ್ಟಿಗೆ ನಾವು ಸಮಯ ಕಳ್ತೇವೆ ಎಂದು ನಾವು ಪ್ರತಿಜ್ಞೆ ಮಾಡೋಣ. ಯೇಸು ಕ್ರಿಸ್ತನು ಈ ವಾಕ್ಯವನ್ನು ನಮ್ಮೆಲ್ಲರ ಜೀವನದಲ್ಲಿ ಆಶೀರ್ವದಿಸಲಿ. ಆಮೆನ್.